ಭಾರತೀಯ ಪ್ರಜೆಗಳೇ ನಮಸ್ಕಾರ. ಸನಾತನ ಹಿಂದೂ ಧರ್ಮಕ್ಕೆ ಒಂದು ದೊಡ್ಡ ಶಕ್ತಿ ಇದೆ. ಅದ್ರ ಬಗ್ಗೆ ಯಾರೂ ಕೆದಕೋಕ್ಕಾಗಲ್ಲ. ಯಾಕೆ ಅಂದರೆ ಇವರು ಕಾಲ್ನಡಿಗೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಹೋಗ್ತಾರೆ. ಶಿವರಾತ್ರಿ ಹಬ್ಬದ ದಿನದಂದು ಧರ್ಮಸ್ಥಳಕ್ಕೆ ತಲುಪ್ತಾರೆ. ವಯಸ್ಸಾಗಿರುತ್ತೆ. ಇಂಥವರೆಲ್ಲ 200 ಕಿಲೋಮೀಟ್ರ್ ನಡೆಯೋದು ಅಂದರೆ ಸುಮ್ಮನೆ ಅಲ್ಲ. ಅದು ಇವತ್ತು ಇಷ್ಟು ಬಿಸಿಲಿರೋ ಅಂಥ ಟೈಮಲ್ಲಿ ನಡೀತಿದ್ದಾರೆ ಅಂತಂದರೆ ಯೋಚನೆ ಮಾಡಿ. ಭಗವಂತನ ಶಕ್ತಿ ಯಾವ ಮಟ್ಟಕ್ಕಿದೆ. ನಂಬಿಕೆಯೇ ಜೀವನ. ಭಗವಂತ ಇಲ್ಲದೆ ಬದುಕಿಲ್ಲ. ಇದೇ ಥರ ಹೆತ್ತು ತಂದೆ ತಾಯಿನ ಅಷ್ಟು ತುಂಬ ಅದ್ಭುತವಾಗಿ ನೋಡ್ಕೊಂಡ್ರೆ ನಿಮ್ಮ ಜೀವನನೂ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಮುಂದೆ ವಿಡಿಯೋನ ನೋಡಿ. ಅದ್ಭುತವಾಗಿದೆ. ಇವರೆಲ್ಲ ನಡೀತಾ ಇದ್ದಾರೆ. ಸಖತ್ತು ಖುಷಿ ಆಗ್ತಾಯಿದೆ ನಮಗಂತೂ. ಭಗವಂತ ನಿಮ್ಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ಕೊಡಲಿ. ತಿಪ್ಟೂರು ಶ್ರೀ ಮಂಜುನಾಥ ಹಳೆಯದಲ್ಲಿ. ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಕ್ಷೇತ್ರಕ್ಕೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತ ವಿಶೇಷವಾದ ಪೂಜೆ ನಡೆಸಲಾಗುತ್ತಿದೆ. ಅನ್ನಸಂತರ್ಪಣೆ ನಡೆಯುತ್ತಿದೆ. ದಯವಿಟ್ಟು ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ವಿನಂತಿ. ಸುನಿ ಸ್ವಾಮಿಗಳೇ, ಹಾಂ, ಓಂ ನಮಃ ಶಿವಾಯ ಹೇಳಿ. ಓಂ ನಮಃ ಶಿವಾಯ ಹೇಳ್ರಿ ಬುದ್ಧಿ. ಓಂ ನಮಃ ಶಿವಾಯ ಜೋರಾಗಿ ಹೇಳಿ ಸ್ವಾಮಿ ನೀವು. ಸುನಿ ಸ್ವಾಮಿ ಓಂ ನಮಃ ಶಿವಾಯ ಅಂತ ಹೇಳಿ. ಓಂ ನಮಃ ಶಿವಾಯ ಹೇಳ್ರಿ ಎಲ್ರು ಹೇಳ್ತಾ ಇರ್ರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಚಿರ ಮೈಕ ಬಗ್ಗು ಬಗ್ಗು. ಓಂ ನಮಃ ಶಿವಾಯ. 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 ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮದೇವ ಬ್ರಹ್ಮದೇವ ಬ್ರಹ್ಮ ಶಿವೋಮಿನ ಸುದಾಶಂ ಮಹಾದೇವ ನಮಃ ತುಭ್ಯಂ ತ್ರೈಲೋಕ್ಯಾದಿ ಮಂಗಲ ಮಹಾಜಗತ್ಕಂದ ವೈಪಾರ್ವತಿ ಪರಮೇಶ್ವರಂ ಪ್ರತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಭೇನಾಸ್ತಂ ದೇಶಾಯ ಮಹಾದೇವಾಯ ನಮಸ್ತೆ. ಜಯಾ ಜಯ ಮಂಗಳಂ ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ. ಶ್ರೀ ಮಂಜುನಾಥ ಸ್ವಾಮಿ ಮಹಾರಾಜ್ ಕಿ ಜೈ. ಓಂ ನಮಃ ಶಿವಾಯ.
ಮೈಕ್ ಹಿಡಿದಿ ಅದು ಕೊಡಿ ಮೈಕ್ ಕೆಳಕ್ಕೆ ಬಿಡು. ಶ್ರೀ ಮಂಜುನಾಥ ಸ್ವಾಮಿ ದುಪಾರತಿ ದರ್ಶನ ಪೂಜಾ ಪೂರ್ವಕಾರ್ಪಣಮಸ್ತು ಭೋಗೀಪರಸಮಾಯುಕ್ತಂ ನಾಗವಲ್ಲೇದರೇವತಂ ಕರ್ಪೂರ್ಣಚೂರ್ಣತೈಯುಕ್ತಂ ತಾಂಬೂಲಂ ಪ್ರತಿಗಚ್ಚತಿ ಶ್ರೀ ಮಂಜುನಾಥ ಸ್ವಾಮಿ ದೇವತಾಭ್ಯಮಃ ನೈವೇದ್ಯಾರ್ಪಣಮಸ್ತು ನಿವೇದ್ಯಾನಂತರಾಜಂ ಸಮರ್ಪಯಾಮಿ ಆಚಮ್ಯ ಪೂಜ್ಯಪೂರ್ವಕಾರ್ಪಣಃ ಮೂಲೆ ಚತುರಕೀಲಶಿರಸ್ನಾಪಯಾಮಿ ಶ್ರೀ ಮಂಜುನಾಥ ಸ್ವಾಮಿ ದೇವತಾಭ್ಯಮಃ ನೈವೇದ್ಯ ಪೂಜ್ಯಪೂರ್ವಕಾರ್ಪಣಮಸ್ತು ಹಿರಣ್ಯಪಾತ್ರಂ ಮದವತಾಪೂರ್ಣಂ ದರಾದಿ ನಮಾಮಿ ಭವಾನಿ ವಂದೇ ಜಗದ್ರಕ್ಷಣಂ ಕೈಲಾಸಪುರಾಧೀಶ್ವರಂ ಭಾರತೀವಲ್ಲಭಂ ಪರಬ್ರಹ್ಮಸ್ವರೂಪಂ ವಂದೇ ನಂದಿವಾಹನಂ ನೀಲಕಂಠಂ ಪ್ರತ್ಯುಜ್ಜಯಂ ಮಹಾದೇವರಸವತ್ಸದಾಘೋಷಿತಂ ತ್ರೈಲೋಕ್ಯಾದಿಮೂರ್ತಿಂ ಸರ್ವಶಕ್ತಂ ಶಿವಸ್ವರೂಪಾರ್ಥಂ ನಮಾಮಿ ಶ್ರೀಕೈಲಾಸಪುರಾಧೀಶ್ವರಂ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ನಮಃ ಸಂತೇಶಾಯ ಮಹಾದೇವಾಯ ನಮೋಸ್ತುತೆ ಶ್ರೀ ಗುರು ಮಂಜುನಾಥ ಸ್ವಾಮಿ ದೇವತಾಭ್ಯಮಃ ಕರ್ಪೂರ ದೀಪಾವಳಿ ದರ್ಶಯಾಮಿ ದೀಪಾವಳಿ ದರ್ಶನ ಪೂಜಾ ಪೂರ್ವಕವೇದೋಕ್ತಂ ಮಂತ್ರಾಕ್ಷರ ಪುಷ್ಪಂ ಸಮರ್ಪಯಾಮಿ ಶ್ರೀ ಮಂಜುನಾಥ ಸ್ವಾಮಿ ದೇವತಾ ಶಿರಸಾ ನಮಸ್ಕಾರಾರ್ಪಣಮಸ್ತು. ಪ್ರದಕ್ಷಿಣ ಎಲ್ಲ ಓಂ ನಮಃ ಶಿವಾಯ 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 ಓಂ ನಮಃ ಹಿಂಗೆ ಕೊಡಪ್ಪ ಇಲ್ಲೇ ಕೊಡಪ್ಪ ನೀರೇ ಕಡಿಮೆ ರೋಡ್ ಬ್ಲಾಕ್ ಮಾಡಿ ಸ್ವಾಮಿಗಳು ಮುಗಿಲು ಒಂದು ನಿಮಿಷ ಯಾಕೆ ಏ ಬೈಕಲ್ಲಿ ಅನೌನ್ಸ್ ಮಾಡ್ರಿ ನೀರು ಬಾಟ್ಲು ಕೊಡು ಕೊಡ ಒನ್ ಬೈ ಒನ್ ಕೊಡು ತಡ್ರಿ ಇದು ವಿಡಿಯೋ ಮಾಡ್ತೀನಿ ಮಗ ಇದು ಸ್ವಲ್ಪ ವಿಡಿಯೋ ಮಾಡಿ ಆಮೇಲೆ ಮಾಡಂತೀನಿ ಒಂದು ನಿಮಿಷ ತಡ್ರಿ ಬದೇ ಒಂದು ನಿಮಿಷ ಇಲ್ಲಿ ವಿಡಿಯೋ ಮಾಡ್ತೀನಿ ತಡ್ರಿ ಬದೇ ಬೈಕಲ್ಲಿ ಅನೌನ್ಸ್ ಮಾಡು ದಯಮಾಡಿ ಎಲ್ಲರೂ ಪ್ರಸಾದ ವಿನಿಯೋಗ ಆಗ್ತದೆ ಬರ್ಬೇಕು ಎಲ್ಲರೂ ವಿನಂತಿ. ಪ್ರಸಾದ ವಿನಯ ಪ್ರಸಾದವಾಗ್ತದೆ. ಯಾರು ಮಾತಾಡ್ತಾರೋ ಅನೌನ್ಸ್ ಮಾಡ್ರು ಬಡ್ರ ಈ ಕಡೆಯಿಂದ ಬರ್ರಿ.
ಶ್ರೀ ಮಂಜುನಾಥ ಸ್ವಾಮಿಯವರ ಪಾದಯಾತ್ರೆ ಪ್ರಯುಕ್ತ ಹಳೆ ಬಸ್ ಸ್ಟ್ಯಾಂಡ್ನಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಪಾದಯಾತ್ರಿಗಳು ಅನ್ನ ಸಂತರ್ಪಣೆ ನಡೆಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಪ್ರಾರ್ಥನೆ. ಬಿಡಪ್ಪ ಹೋಗ್ಲಿ ಅಮ್ಮ ಬನ್ನಿ ನೀವೇ ಬನ್ನಿ ಬರ್ರಿ ನೀವು ಬರ್ರಿ ಬನ್ನಿ ಪಾಪ ಚಿನ್ನ ಚಿನ್ನು ಬರ್ರಿ ಅನ್ನ ಮಾಡ್ತಾನೆ ತಟ್ಟೆ ತಗೊಂಡು ಎರಡು ಕೊಡು ಅಣ್ಣ ತಟ್ಟೆ ಕೊಡೋರು ಒಬ್ರು. ಬರಿ 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 ಅವರು ಸ್ವಾಮಿಯರೀಗ ನಾಗಣ್ಣ ಸ್ವಾಮಿ ಪಲಾವು ಬನ್ನಿ ಚಿನ್ನೆ ಸ್ವಾಮಿ ಅಲ್ಲ 2 ನಿಮಿಷ ಇವರು ಹೆಸರು ಪ್ರಭುಸ್ವಾಮಿ ಅಂತ. ಇವರು ಕಳೆದ 12 ವರ್ಷದಿಂದ ಹೋಗ್ತಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸ್ವಾಮಿ ನಮಸ್ಕಾರ. ನೀವು ಯಾವಾಗಿಂದ ಹೋಗ್ತಿರೋದು? ಧರ್ಮಸ್ಥಳಕ್ಕೆ ಪಾದಯಾತ್ರೆನ ಇಲ್ಲ ಹಾಗೆ ಹೋಗೋದ ನೀವು ಹೇಳೋದು? ಇಲ್ಲ, ಪಾದಯಾತ್ರೆ. ಎಷ್ಟು ವರ್ಷ ಆಯ್ತು? 12 ವರ್ಷ. ಇದು 13ನೇ ವರ್ಷ. ಒಳ್ಳೆ ನಂಬರ್. ಹಾಂ, ಈಗ ಅದು ಯಾವ ಥರ ನೀವು ಅಂದ್ಕೊಂಡಿದ್ದು ಪಾದಯಾತ್ರೆನ ಮನಸ್ಸಲ್ಲಿ? ಒಂದು ಟೈಮಲ್ಲಿ ನಾನು ಹೋಗ್ತಾ ಇದ್ರು ಯಾತ್ರಿಗಳು 13 ವರ್ಷದ ಹಿಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಹೋಗ್ಬೇಕು. ಕೆಲವು ಟೈಮ್ ನಮ್ಗೂ ಅನ್ಸೋದು ಯಾಕೆ ಹೋಗ್ತಾರೆ ಇವರು, ತಂದೆ ತಾಯಿಗೆಲ್ಲ ಇದು ಮಾಡ್ಬೋದಲ್ಲ, ಏನಿರ್ಬೋದು ಹಿಂಗೆ ಒಂಥರ ನಾನು ಅನುಮಾನ ಪಡುವೆ. ಆಮೇಲೆ ನನಗೆ ಗೊತ್ತಾಯ್ತು, ಹೋಗ್ತಾ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೋದ್ಮೇಲೆ ಏನೆಲ್ಲ ಆಯಿತು ಬದಲಾವಣೆ ಅಂತ? ಬದಲಾವಣೆ ತುಂಬ ಚೇಂಜ್ ಆಯಿತು. ಓಕೆ. ಇಲ್ಲ, ಫಸ್ಟ್ ವರ್ಷ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು? ಫಸ್ಟ್ ವರ್ಷ ಅಂತಂದರೆ ನನಗೆ ಸ್ಟಾರ್ಟಿಂಗ್ ಹೋದಾಗ ಒಂದು ಸ್ವಲ್ಪ ನಡೆಯೋಕ್ಕೆ ಹಿಂಸೆ ಆಯಿತು. ಕೆಲವರು ಬರಿಗಾಲಲ್ಲಿ ಹೋಗ್ಬೇಕು ಅನ್ನೋರು. ಅಲ್ಲಿ ಹೆಗ್ಡೇರ್ ಹೇಳಿರೋ ಚಪ್ಪಲಿ ಹಾಕೊಂಡೇ ಬರ್ಬೋದು, ನೀವು ಬರಿಗಾಲಲ್ಲಿ ಬತ್ತಿಂತ ಏನಿಲ್ಲ. ಕೆಲವರು ಕೇಳ್ತಿದ್ರು ಭಕ್ತಾಳನ್ನ ಸ್ಟಾರ್ಟಿಂಗ್ ಹೋದಾಗ ನಮ್ಮ ಅರ್ಕೆ ಐತೆ, ನೀವು ಬರಿಕಾಲಲ್ಲಿ ರಕ್ತ ಎಲ್ಲ ಬತ್ತಿರೋ ಹೋಗ್ತಿರೋರು. ನನಗೂ ಅನ್ಸೋದು ಬರಿಕಾಲಲ್ಲಿ ಹೋಗ್ಬೇಕು ಅಂತ, ಆಗ್ತಿತ್ತಿಲ್ಲ. ಈ ಸತಿ ಬರಿಕಾಲಲ್ಲಿ ಹೋಗ್ಬೇಕು ಅಂತ ಆಸೆ ಪಟ್ಟು. 12 ವರ್ಷದಲ್ಲಿ ಬರಿಕಾಲ ಇದೆ ಫಸ್ಟ್ ಹೋಗ್ತಾ ಇದೆ ಫಸ್ಟು. ಅದ್ಯಾಕೆ ನಿರ್ಣಯ? ಅದು ನಿರ್ಣಯ ಜೋರಾದ ಏನಾದ್ರು ಅಪ್ಲಿಕೇಶನ್? ಇಲ್ಲ, ಅಪ್ಲಿಕೇಶನ್ ಇಲ್ಲ. ತುಂಬಾ ಭಗವಂತ ನೆಮ್ಮದಿ ಕೊಟ್ಟಿದ್ದಾನೆ. ಈಗ ಈ ಥರ ಹೋಗ್ತಿದ್ದೀರಿ ಬರ್ತಿದ್ದೀರಿ, ಈ ಥರ ಮಾಡಿದ್ರೆ ಫಲ ಯಾವ ರೀತಿ ಸಿಗುತ್ತೆ ಅನ್ನೋದಕ್ಕೆ ಹೇಳ್ತೀರಿ ನಿಮ್ಮ ಅನುಭವದಲ್ಲಿ? ನೆಮ್ಮದಿ ಸಿಗುತ್ತೆ, ಕೋಪ ಕಮ್ಮಿ ಆಗುತ್ತೆ. ತುಂಬಾ ಕೋಪ ನಾನು ಕೇಳ್ಕೊಂಡಿದ್ದು ಭಗವಂತನ ಹತ್ರ, ಕೋಪ ಬಿಡ್ಸಪ್ಪ ನನಗೆ. ಈ ಕೋಪ ಬರ್ತಾ ಇಲ್ಲ? ಕೋಪ ಕಮ್ಮಿ ಆಗಿದೆ. ಹೌದಾ? ಬೇರೆ ಏನೆಲ್ಲ ವ್ಯವಹಾರ ಆರೋಗ್ಯ ನಡೀತಾ ಇದೆ? ಆರೋಗ್ಯದ ಚೆನ್ನಾಗಿದೆ. ಒಟ್ಟಾರೆ ಭಕ್ತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ನೀವು? ಭಕ್ತರಿಗೆ ಬರ್ಬೋದು, ಅವರು ಸಂತೋಷ. ಪಾದಯಾತ್ರೆನೆ ಅದು ಧರ್ಮಸ್ಥಳಕ್ಕೆ ರೆಕಮೆಂಡ್ ಮಾಡಕ್ಕೆ ಮುಖ್ಯ ಒಂದು ಏನಾದರೂ ಹೇಳೋದೇ ಆದರೆ ನಿಮ್ಮ ಅನುಭವದ ಮಾತಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಿ? ನಾವು ಹೇಳ್ತೀವಿ, ನಾವು ಈ ಥರ ಹೋಗ್ತಾ ಇದ್ವಿ ಬನ್ನಿ. ಆ ಥರ ಅಲ್ಲ ಸ್ವಾಮಿ, ನಿಮಗೆ ಯಾವ್ದಾರ ಈಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನೀವು ಪಾದಯಾತ್ರೆ ಹೋದ್ರೆ ಖಂಡಿತ ನೀವು ಹೊಂದ್ಕೊಂಡಿದ್ದು ಆಗುತ್ತೆ. ಅಖಂಡವಾಗಿ ಅದನ್ನ ಪ್ರಬಲವಾಗಿ ಒಪ್ಕೊಳ್ತೀರಾ. ಒಳ್ಳೇದಾಗಿದೆ, ಅದನ್ನ ಹೇಳ್ಬೇಕು ಅಂತಾನೆ ಹೇಳ್ತಿರೋದು. ತುಂಬಾ ಒಳ್ಳೇದಾಗಿದೆ, ಅದನ್ನ ಹೇಳಿ. ಆಗಿದೆ ನಮ್ಗೆಲ್ಲ ಅಂದ್ರೆ ಹೇಳ್ಕೊಳಕ್ ತುಂಬಾ ಒಳ್ಳೇದಾಗಿದೆ. ಎಲ್ಲಾನು ಚೆನ್ನಾಗಿ ಕೊಟ್ಟಾನೆ ಪರಮಾತ್ಮ, ಕೊಟ್ಟಿದ್ದಾನೆ ಭಕ್ತರಿಗೂ ಹೋಗಿ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಅಂದ್ರೆ ಯಾವತ್ತು ಹೊರಟಿದ್ರಿ ನೀವು? ನಾವು ಇವತ್ತ ಬೆಳಿಗ್ಗೆ ಕಲ್ಲೇಶ್ವರ ದೇವಸ್ಥಾನದಲ್ಲಿ ಮಾಲೆ ಹಾಕ್ಸ್ಕೊಂಡು ಇವತ್ತು ಸಂಜೆ ಇಲ್ಲಿ ಭಜನೆ ಎಲ್ಲ ಹಾಕೊಂಡ್ರಿ. ಇವತ್ತು ಒಂದು 15 ಜನ ಅಲ್ಲಿ ಹಾಕೊಂಡು, ಮತ್ತೆ ಇಲ್ಲಿ ಒಂದು 5 ಜನ 20 ಜನ, ನಾಳೆ ಒಂದು 10 ಜನ, ಒಂದು 30 ಜನ ಟೋಟಲ್. ನಮ್ಮ ತಿಪ್ಟೂರಿಂದ ಎಷ್ಟು ಜನ? ತಿಪ್ಟೂರಿಂದ 100 ಜನ ಹೊರಟಿದ್ದಾರೆ. ನಮ್ಮ ಬ್ಯಾಚ್ ಅಲ್ಲಿ 3ನೇ ವರ್ಷದವ್ರು ಯಾರು ನೀವು? 3ನೇ ವರ್ಷದವ್ರು ಯಾರು ಇದ್ದೀರಿ ಅಂತ? ಓಕೆ. ಸೊ ಇನ್ನು ಹೊಸಬ್ರು ಕೂಡ ಇದ್ದಾರೆ ನಿಮ್ಮ ಜೊತೆ? ಫಸ್ಟ್ ಟೈಮ್. ಓಕೆ, ಹಂಗಂದ್ರೆ ನಾಳೆ ಸಂಜೆ ಬಿಡ್ತೀರಿ?
ಶುಕ್ರವಾರ ನಾಳೆ ಬೆಳಿಗ್ಗೆ ಅಂದಾನ ಇಟ್ಕೊಂಡಿದ್ವಿ ಮತ್ತೆ ತಿಂಡಿ ಮತ್ತೆ ಮತ್ತೆ ಮಧ್ಯಾಹ್ನ 1 ಗಂಟೆಗೆ 1,000 ಜನಕ್ಕೆ ಮತ್ತೆ ಅಂದಾನ ಇದೆ ಮಾಮಂಗಳಾರತಿ ಎಲ್ಲ. ಮತ್ತೆ 4 ಗಂಟೆಗೆ ಫಂಕ್ಷನ್ ಎಲ್ಲ ಮುಗಿಸಿ ಸ್ವಾಮಿಯವರ ಫೋಟೋ ತಗೊಂಡೋಗಿ ಕಲ್ಲೇಸ್ವಾಮಿ ದೇವಸ್ಥಾನದಲ್ಲಿ ಇದು ಅಲ್ಲೇ ಇರುತ್ತೆ ಫೋಟೋ. ಮುಂದಿನ ವರ್ಷ ತನಕ ಅಲ್ಲೇ ಇರುತ್ತೆ ಫೋಟೋ. ಓಕೆ, ವರ್ಷ ಅಲ್ಲಿಂದ ಅಲ್ಲಿಂದ ತಂದು ಪೂಜೆ ತಗೊಂಡು ಮಾಡಿ ಮತ್ತೆ ವರ್ಷ ತಗೊಂಡೋಗಿ ಅಲ್ಲೇ ಇಕ್ತೀವಿ. ಇಲ್ಲಿಂದ ತಗೊಂಡೋಗಿ ಫೋಟೋ ಇಕ್ಬಿಟ್ಟು ತಿಪ್ಪರಮುಂಡಿ ಯಾವತ್ತು ರೀಚ್ ಆಗ್ಬೋದು ಹಾಸನ ಯಾವತ್ತು ಹೋಗ್ತೀರಿ ಅಲ್ಲಿಂದ? ಹಾಸನ್ಗೆ 2 days ಬೇಕು. 25 30 ಕಿಲೋಮೀಟರ್ ಟಾರ್ಗೆಟ್ ಇಟ್ಕೊಂತೀವಿ ಡೈಲಿ. 25. ನಿಮಗೆ ಊಟ ವಸತಿ ಎಲ್ಲ ಮಧ್ಯೆ ಯಾವ ರೀತಿ ಆಗುತ್ತದೆ? ಅಲ್ಲಿ ಭಕ್ತಾದಿಗಳು ದಾರಿ ಉದ್ದಕ್ಕೂ ಊಟದ ವ್ಯವಸ್ಥೆ ಈ ತರ. ಈ ಸೀಸನ್ ಬಂದ್ರೆ ಅವರೇ ಒಂದು ತಿಂಗಳಿಂದ ಹೆಗ್ಡೇರು ಆಜ್ಞೆ ಮಾಡ್ತಾರೆ ಪಾದಯಾತ್ರೆಗೆ ಬರುತ್ತೆ ಈ ತಿಂಗಳು ಅಂತೇಳಿ. ಅವಾಗ ಪ್ರತಿಯೊಬ್ರು ಅಂದಾನ ಇರುತ್ತೆ. ಓಕೆ, ದಾರಿ ಊಟದ್ದು ಉದ್ದಕ್ಕೂ ವಸತಿ ಏನು ಸಮಸ್ಯೆ ಏನು ಸಮಸ್ಯೆ ಆರಾಮಾಗುತ್ತೆ. ತುಂಬಾ ಆರಾಮಾಗಿರುತ್ತೆ. ಓಕೆ. ಸೊ ಧರ್ಮಸ್ಥಳ ಯಾವಾಗ ರೀಚ್ ಆಗ್ಬೋದು? ಈಗ 1ನೇ ತಾರೀಕು ಬಿಡ್ತಿದ್ದೀರಿ, ಮಾರ್ಚ್ 1 ರೀಚ್ ಹಾಕೋದು ನಾವು 7ನೇ ತಾರೀಕು ಶಿವರಾತ್ರಿ ಹಿಂದಿನ ದಿವಸ ರೀಚ್ ಆಗ್ತೀವಿ. 7ನೇ ದಿವಸ 6 ದಿವಸ ಆಗುತ್ತೆ. ಅಷ್ಟು ಬೇಗ ನಾಳೆ ನಡೆಯಲ್ಲ ನಾವು. ಹಾಂ ಇಲ್ಲೇ ಮುಂದೆ ಒಂದು 6 ಕಿಲೋಮೀಟರ್ ಹಾಲ್ಟ್ ಆಗ್ತೀವಿ. ಶಿವರಾತ್ರಿ ಹಿಂದಿನ ದಿವಸ ಬೆಳಗ್ಗೆ ಹೋಗ್ತೀವಿ ಪಕ್ಕ. 2 ದಿವಸ ಅಲ್ಲಿ ತೇರಿರುತ್ತೆ ಜಾತ್ರೆ. ಆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಶಿವರಾತ್ರಿ ತೇರು ಮುಗಿಸ್ಕೊಂಡು ಶಿವರಾತ್ರಿ ಹಬ್ಬದ ಬೆಳಗ್ಗೆ ನಾವು ರಿಟರ್ನ್ ಆಗ್ತೀವಿ. ಅಲ್ಲಿಂದ ವೆಹಿಕಲ್ಗಳಲ್ಲಿ ಬರೋದು. ವೆಹಿಕಲಲ್ಲಿ ಬರ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ರಿಟರ್ನ್ ವಾಪಸ್ ಆಗ್ಬೇಕು. ಮಂಜುಸ್ವಾಮಿ ನಿಮ್ಗೆ ಯಾವುದೇ ರೀತಿ ವಿಘ್ನ ಆಗದಂಗೆ ಕಾಪಾಡ್ಕೊಂಡು ನಿಮ್ಮ ಕರ್ಕೊಂಡೋಗಿ ಹಾಗೆ ಕಳಿಸ್ಕೊಡ್ಲಿ ಅಂತ ಬೇಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.